ಮತ್ತಷ್ಟು ಇನ್ಸೈಟ್ ಆ್ಯಂಡ್ ಇನ್ಸೈಡ್ ಸ್ಟೋರಿ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಮತ್ತಷ್ಟು ಮಾಹಿತಿ ಆ್ಯಂಡ್ ವಿಶ್ಲೇಷಣೆ ನೀಡ್ತಾರೆ. ಪವನ್, ರಾಜಕಾರಣದಲ್ಲಿ ಎಲ್ಲವೂ ಆಗುತ್ತೆ, ಹೀಗೆ ಅಂತ ಏನು ಹೇಳಕ್ಕೆ ಬರಲ್ಲ. 2+2 ≠ 4. ಅದು ಆ ಫಾರ್ಮುಲಾ ಯಾವಾಗಲೂ ನಾವು ಜೊತೆಗಿಟ್ಕೊಂಡೇ ಎಲ್ಲ ಪೊಲಿಟಿಕಲ್ ನ್ಯೂಸ್ನ ನೋಡಬೇಕು ಅಂತ ನಾವು ಕೂಡ ಹೇಳ್ತಾ ಇರ್ತೀವಿ. ಈಗ ಸದ್ಯಕ್ಕೆ ಮ್ಯಾಟ್ರೇನು? ಜಮೀರ್ ಅಹ್ಮದ್ ಖಾನ್ ಯಾವಾಗ ಸೇರ್ಪಡೆ ಆಗ್ಬೋದು, ಒಂದು ವೇಳೆ JDS ಸೇರ್ಪಡೆ ಆಗೋದಾದರೆ, ಮತ್ತು ಅವ್ರು 3 ಬಾರಿ HD ಕುಮಾರಸ್ವಾಮಿ ಅವ್ರನ್ನ, HD ದೇವೇಗೌಡರನ್ನ ಭೇಟಿ ಆಗಿದ್ದಾರೆ ಅಂದ ತಕ್ಷಣವೇ ಅವರು JDS ಸೇರ್ಪಡೆ ಆಗ್ತಾರೆ ಅಂತ ನಾವು ಹೇಳ್ತಾ ಇದ್ದೀವ, ಅಥವಾ ಅದಕ್ಕಿಂತ ಹೊರತಾಗಿ ಬೇರೆ ಏನು ಲೆಕ್ಕಾಚಾರ ನಡೀತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂಥ ಮತ್ತಷ್ಟು ಪಾಯಿಂಟ್ಸ್ ಏನಾದರೂ ಇದ್ದಾವ ನಿಮ್ಮ ಹತ್ರ? ಪ್ಲೀಸ್ ಗೋ ಅಹೆಡ್. ರಾಘವ್, ಏನು ಚೆನ್ನಮ್ಮ ಅವರು, ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ತೀರ್ಕೊಂಡ್ರು. ಈ ತೀರ್ಕೊಂಡಿದ್ದ ಈ ಸಂದರ್ಭದಲ್ಲಿ ದೇವೇಗೌಡರಿಗೆ ಹುಷಾರಿರಲಿಲ್ಲ ನಿನ್ನೆ. ಹೀಗಾಗಿ ಜಮೀರ್ ಅಹ್ಮದ್ ಅವರು ದೇವೇಗೌಡರನ್ನ ಮಾತಾಡ್ಸಕ್ಕೆ ಹೋಗಿದ್ರು. ಮತ್ತು ಇಲ್ಲಿ ಈ ಹೋಗಿದ ನಡೆ ಏನು, ಮತ್ತು ಇದೆಲ್ಲ ರಾಜಕೀಯ ಲೆಕ್ಕಾಚಾರ, ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರೋ ವಿಚಾರ ಏನು ಅಂತಂದರೆ, ಏನು ಜಮೀರ್ ಅಹ್ಮದ್ ಅವ್ರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಮತ್ತು ಸಿದ್ದರಾಮಯ್ಯ ತೆರೆಮರೆಗೆ ಸರಿತಾ ಇದ್ದ ಕಾಲಘಟ್ಟದಲ್ಲಿ ಜಮೀರ್ ಅಹ್ಮದ್ ಅವ್ರಿಗೂ ಪ್ರಾಶಸ್ತ್ಯ ಕಮ್ಮಿ ಆಗಿದೆ. 2018ರಲ್ಲಿ ಕಾಂಗ್ರೆಸ್ನ ಸೇರಿಕೊಂಡು ಅವರು 2 ಬಾರಿ ಮಿನಿಸ್ಟ್ರು ಕೂಡ ಆಗಿದ್ದಾರೆ. ಆದರೆ ಈಗ ನನ್ನ ಮೊದಲನೇ ಕೋಟದಲ್ಲಿ ನನಗೆ ಮಿನಿಸ್ಟರ್ ಆಗಬೇಕಿತ್ತು, ಆಗಲಿಲ್ಲ ಅನ್ನೋದು ಜಮೀರ್ ಅಹ್ಮದ್ ಅವ್ರಿಗೆ ಅಸಮಾಧಾನ ಇದೆ. ಅದಕ್ಕೆ ಎಲ್ಲ ಕಾರಣ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ದಾವಣಗೆರೆ ಸೌತ್ ಎಲೆಕ್ಷನ್ ವಿಚಾರವಾಗಿ ಆಗಿತ್ತು. ಹೀಗಾಗಿ ಎಲ್ಲ ಒಂದು ಕಡೆ ನನ್ನಲ್ಲಿ ಕಾಂಗ್ರೆಸ್ಸಲ್ಲಿ ನನ್ನನ್ನು ನಡೆಸ್ಕೊಳ್ಳೋ ರೀತಿ ಕಡಿಮೆ ಆಗ್ತಾ ಇದೆ, ನನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ನನ್ನ ಪ್ರಾಶಸ್ತ್ಯ ಕಮ್ಮಿ ಆಗ್ತಾ ಇದೆ. ಹೀಗಾಗಿ ನಾನು ಪರ್ಯಾಯ ರಾಜಕಾರಣವನ್ನು ಯೋಚನೆ ಮಾಡಬೇಕು ಅನ್ನೋದು ಜಮೀರ್ ಅಹ್ಮದ್ ಅವರ ತಲೆಯಲ್ಲೂ ಇದೆ. ಸಿದ್ದರಾಮಯ್ಯನವರು 2023ರಲ್ಲಿ ಗೆದ್ದಾಗ 2018ರಲ್ಲಿ ಅಥವಾ 2018ರಲ್ಲೂ ಕೂಡ JDS ಜೊತೆ ಮೈತ್ರಿ ಮಾಡಿಕೊಂಡಾಗ ಸಿದ್ದರಾಮಯ್ಯನವರ ಪ್ರತಿ ಮಾತಿಗೂ ಬೆಂಬಲ ಕೊಡ್ತಿದ್ದಂಥ ಜಮೀರ್ ಅಹ್ಮದ್ ಅವರು ಈಗ ಹಂತವಾಗಿ ದೂರ ಆಗ್ತಿದ್ದಾರೆ. ಅಂದರೆ ಕುಮಾರಸ್ವಾಮಿ ವಿರುದ್ಧ ಕೆಂಡ ಕಾರ್ತಿದ್ರು. 2018ರಿಂದ ಕಾಂಗ್ರೆಸ್ ಸೇರಿದ ಮೇಲೆ ಜಮೀರ್ ಅಹ್ಮದ್ ಅವರು ಯಾವ ಮಟ್ಟಕ್ಕೆ ಹೋಗಿದ್ರು ಅನ್ನೋದಕ್ಕೆ ಸಾಕಷ್ಟು ಬೈಟ್ಗಳನ್ನು ನಾವು ನೋಡಿದ್ದೀವಿ, ಅವ್ರು ಮಾತಾಡಿರೋದನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಆದರೆ ಈಗ ದೇವೇಗೌಡರು ಫ್ಯಾಮಿಲಿ ಮತ್ತು ಕುಮಾರಸ್ವಾಮಿ ಜೊತೆ ಆ ಮಟ್ಟಿನ ಸಂಬಂಧ, ಆ ಮಟ್ಟಿನ ಜಗಳ ಈಗ ಕಮ್ಮಿ ಆಗಿದೆ. ಯಾಕೆ ಅಂದರೆ ಜಮೀರ್ ಅಹ್ಮದ್ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಏನು ಸ್ಥಾನಮಾನ ಅಥವಾ ಏನು ಪ್ರಾಧಾನ್ಯತೆಯನ್ನು ಕಡಿಮೆ ಮಾಡ್ತಾ ಇರೋ ಕಾರಣದಿಂದಾಗಿ JDSಗೆ ಮೂಲ ಏನು, ಅವರು ಮುಂಚೆ JDSಯಿಂದನೇ ರಾಜಕಾರಣ ಶುರು ಮಾಡಿದವರು, ಹಂಗಾಗಿ ಅಲ್ಲಿ ಹಳೆ ಸಂಬಂಧ ಇದೆ. ಆ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋ ಕಳೆದ 3 ದಿನಗಳಲ್ಲಿ, ಅಂದರೆ ಚೆನ್ನಮ್ಮವ್ರು ತೀರ್ಕೊಂಡಿದ್ದ ದಿನ ಪದ್ಮನಾಭನಗರದಲ್ಲಿ ಹೋಗಿ ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸಿ ಬಂದಿದ್ದಾರೆ. ಅದಾದ ನಂತರ ಹೊಳೆನರಸೀಪುರದಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಅಲ್ಲೂ ಕೂಡ ಮಾತಾಡಿಸಿ ಬಂದಿದ್ದಾರೆ. ಈಗ ನಿನ್ನೆ ದೇವೇಗೌಡರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೂ ಈ ಸಂಬಂಧ ಯಾವಾಗ ಬರುತ್ತೆ ಅಂದಾಗ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಿದೆ. ಆ ಸಂಬಂಧ ಹತ್ರ ಆಗ್ತಾ ಇದ್ದಾಗ, ಆ ಸ್ನೇಹ ಗಟ್ಟಿಗೊಳ್ತಾ ಇದ್ದಾಗ ಅಷ್ಟೇ ಈ ರೀತಿಯ ಒಂದು ಲೆಕ್ಕಾಚಾರ ಮತ್ತು ಈ ರೀತಿಯ ನಡೆಗಳು ಕಾಣಿಸೋದು. ಹೀಗಾಗಿ ಜಮೀರ್ ಅಹ್ಮದ್ ಅವರು ನೆಕ್ಸ್ಟು ನನಗೆ ಕಾಂಗ್ರೆಸ್ನಲ್ಲಿ ಏನಾದರೂ ಸ್ಥಾನಮಾನ ಅಥವಾ ಪ್ರಾತಿನಿಧ್ಯ ಕಮ್ಮಿ ಆದರೆ 2028 ಚುನಾವಣೆಗೆ ನಾನು JDSಗೆ ಸೇರ್ತೀನಿ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ರಾಜಕೀಯ ಮತ್ತು ಕಾಂಗ್ರೆಸ್ನಲ್ಲೂ JDSನಲ್ಲೂ ಈ ಲೆಕ್ಕಾಚಾರ ನಡೀತಾ ಇದೆ. ರಾಘವ್, ಎಸ್ ಪವನ್, ಆದರೆ ಈಗ ನಾವು ಈ ಮುಂಚೆ ಕೂಡ ಇದ್ರ ಬಗ್ಗೆ ವರದಿ ಮಾಡಿದ್ವಿ. ಇದು ಒಂದು ಬೆದರಿಕೆ ತಂತ್ರ ಏನಾದರೂ ಆಗ್ಬೋದಾ? ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಅಂದರೆ ನೋಡಿ, ಈ ಕಡೆ ಸುಮ್ಮನೆ ಹೋದಂಗೆ ಮಾಡೋದು, ಜಾಸ್ತಿ ಗುರುತಿಸ್ಕೊಂಡಂಗೆ ಮಾಡಿಬಿಟ್ಟು ಆಮೇಲೆ ಏನಾದರೂ ನನ್ನನ್ನು, ಯಾಕಂದರೆ ಕೆಲವೊಬ್ರಿಗೆ ಕಾಂಗ್ರೆಸ್ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿರಲ್ಲ, ಆಮೇಲೆ ಬೇರೆ ಕಡೆ ತಕ್ಷಣಕ್ಕೆ ಹೋದರೆ ಅಲ್ಲಿ ಲಾಭ ಆಗಲ್ಲ. ಈಗ BJP ಮತ್ತು JDS ಮೈತ್ರಿ ಅನ್ನುವ ಕಾಲ ಕೂಡ ಇರುವಾಗ ಜಮೀರ್ ಅಹ್ಮದ್ ಖಾನ್ ಯಾಕೆ ಇದನ್ನು ಒಂದು ರೀತಿ ಗೇಮ್ ಆಗಿ ಕೂಡ ಬಳಸ್ಕೊಂಡಿರಬಾರ್ದು ಅನ್ನೋ ಒಂದು ಆಲೋಚನೆಗೆ ನಿಮ್ಮ ಅನಾಲಿಸಿಸ್ ಏನು? ರಾಘವ್, ರಾಜಕಾರಣಿಗಳು 3 ಲೆಕ್ಕಾಚಾರ ಮಾಡ್ತಾರೆ. ಒಂದು ನನ್ನ ಪ್ರಾತಿನಿಧ್ಯ, ಒಂದು ನನಗೆ ಪಕ್ಷದಲ್ಲಿ ಸಿಗೋವಂಥ ಗೌರವ, ಇನ್ನು ಒಂದು ನನ್ನನ್ನು ಹೇಗೆ ನಡೆಸ್ಕೊತಾರೆ ಅನ್ನೋದು. ಈ 3ನ್ನು ಕನ್ಸಿಡರ್ ಮಾಡದೇ ಇದ್ದಾಗ ರಾಜಕಾರಣಿಗಳು ಸಹಜವಾಗಿ ಪರ್ಯಾಯ ಯೋಚನೆ ಮಾಡ್ತಾರೆ. ಮತ್ತು ಆಗ ಏನು ಫಸ್ಟ್ ಸ್ಟೆಪ್ಪು ಏಕ್ದಮ್ ನಾವು ಬೇರೆ ಪಕ್ಷಕ್ಕೆ ಸೇರ್ತೀವಿ ಅನ್ನೋದು ಆಲೋಚನೆ ಅವ್ರದ್ದಾಗಿರಲ್ಲ. ಆದರೆ ಇಂಥ ತಂತ್ರಗಳನ್ನು ಮಾಡ್ತಾರೆ. ಅಂದರೆ ಅವ್ರ ಜೊತೆ
ಮಾತುಕತೆ ಮಾಡೋದು, ಅದನ್ನ ಬೇಕು ಅಂತ ತೋರಿಸ್ಕೊಳ್ಳೋದು, ಇದನ್ನ ಮಾಡ್ತಾರೆ. ಆದರೆ ಇದಕ್ಕೆ ಬಗ್ದೇ ಇದ್ದಾಗ, ಅಂದರೆ ಯಾವುದೇ ಒಂದು ಪಕ್ಷ ಬಗ್ದೇ ಇದ್ದಾಗ, ಸಹಜವಾಗಿ ಈಗ ಕುಮಾರಸ್ವಾಮಿ ಅವ್ರ ಜೊತೆ ಅಷ್ಟೊಂದು 2004ರಲ್ಲಿ ಅಧಿಕಾರಕ್ಕೆ ತಂದಂಥವ್ರು ಇದೇ ಜಮೀರ್ ಅಹ್ಮದ್ ಅವರು, ಇದೇ ಚಲುವರಾಯಸ್ವಾಮಿ ಅವರು, ದಿನೇ ಅವರಲ್ಲಿ ಸಂಬಂಧ ಸವಿತಾ ಬಂತು. 2015ರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಜೊತೆ ಸಖ್ಯ ಜಾಸ್ತಿ ಆಯಿತು. ಹಾಗಾಗಿ 2018ಕ್ಕೆ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ದಕ್ಕೆ ಫಸ್ಟ್ ಲಿಸ್ಟಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ದು ಯಾರು, ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ. ಹಾಗಾಗಿ 2023ರಲ್ಲೂ ಅಷ್ಟೇ ಫಸ್ಟ್ ಲಿಸ್ಟಲ್ಲಿ ಅವರು ಮಿನಿಸ್ಟರ್ ಆಗೋದ್ರು, ಯಾರು ಜಮೀರ್ ಅಹ್ಮದ್ ಅವರು. ಈಗ ಡಿ ಕೆ ಶಿವಕುಮಾರ್ ಜೊತೆ ಅಷ್ಟು ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಏನು ಗೊತ್ತಾ, ಒಂದು ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ರಾಜಕೀಯ ಮುನ್ನೆಲೆಗೆ ಬಂದಾಗ ಅಲ್ಲಿನ ಜಾತಿ ಪ್ರಾತಿನಿಧ್ಯ ಮತ್ತೆ ಅಲ್ಲಿನ ಡೈಮೆನ್ಷನ್ ಚೇಂಜ್ ಆಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಯಾರನ್ನ ಬೆಂಬಲಿಸ್ಕೊಂಡ್ ಬಂದ್ರು ಅವ್ರು ಇವಾಗ ತೆರೆಮರೆಗೆ ಸರಿತಾ ಇದ್ದಾರೆ. ಅನಿವಾರ್ಯ ಅನ್ನೋ ಕಾರಣಕ್ಕೆ ಕೆಲವ್ರನ್ನ ಜೊತೆಗೆ ಇವಾಗ ಅನಿವಾರ್ಯ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಜೊತೆಗೆ ಇಟ್ಕೊ, ಯಾರು ಈಗ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಇಂಥವ್ರನ್ನ ಜೊತೆಗೆ ಇಟ್ಕೊ. ಯಾಕೆ ಅನಿವಾರ್ಯ ಆಗಿದ್ದ ಕಾರಣಕ್ಕೆ. ಈಗ ಅವರಿಗೆ ಪರ್ಯಾಯ ಲೀಡರ್ ಡಿ ಕೆ ಶಿವಕುಮಾರ್ ಬೆಂಬಲಿಗರಲ್ಲೇ ಇದ್ದಿದ್ರೆ ಖಂಡಿತ ಅವ್ರನ್ನ ಬೆಳೆಸ್ತಾ ಇದ್ರು ಅಲ್ವರಾ. ಈಗ ಜಮೀರ್ ಅಹ್ಮದ್ಗೆ ಹೌದು ಹೌದು ಜಮೀರ್ ಅಲ್ಲಲ್ಲ ರಘವ್, ಇದೊಂದು ಮಾತು ಹೇಳ್ತೀನಿ. ಜಮೀರ್ ಅಹ್ಮದ್ ಅವ್ರಿಗೆ ಪರ್ಯಾಯವಾಗಿ ಎನ್.ಎ. ಹ್ಯಾರಿಸ್ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, ಯುಟಿ ಖಾದರ್ ಇದ್ದಾರೆ, ಸಲೀಂ ಅಹ್ಮದ್ ಇದ್ದಾರೆ. ಹಾಗಾಗಿ ಅವ್ರನ್ನ ಬೆಳೆಸ್ಬೇಕು ಅನ್ನೋ ಕಾರಣಕ್ಕೆ ಜಮೀರ್ ಅಹ್ಮದ್ ಬಗ್ಗೆ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್. ಈಗಲೂ ಕೂಡ ಸೆಕೆಂಡ್ ಲಿಸ್ಟ್ ಅಲ್ಲಿ ಅವ್ರು ಆಗ್ಲಿಲ್ಲ, ಆಕಾಂಕ್ಷಿ ಕೂಡ ಆಗಿದ್ರಲ್ಲ ಪವನ್. ಫಸ್ಟ್ ಲಿಸ್ಟ್ ಅಲ್ಲಿ ಆಗಿಲ್ಲ, ಇನ್ನು ಡಿಸಿಎಂ ಅವಕಾಶ ಇದೆ ಆಕಾಂಕ್ಷಿ ಆಗಿದ್ರು. ಹಾಗಾಗಿ ನಮ್ಗಿದು ಯಾಕೋ ಸರಿ ಬರ್ತಾ ಇಲ್ಲ ಅನ್ನೋ ಲೆಕ್ಕಾಚಾರ ದೊಡ್ಡದಾಗಿದೆ ಅಂತ. ಹೌದೌದು. ಗಾಟ್ ಇಟ್. ಥ್ಯಾಂಕ್ ಯು ಪವನ್. Nice analysis. Thanks so much.